ಶುಭೋದಯ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 8 ಘರ್ಷಣೆಯ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಡಿದ್ವಿ. ಘರ್ಷಣಾ ಬಲ ಅಂದರೆ ಏನು, ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು, ಘರ್ಷಣೆ ಒಂದು ಅಗತ್ಯ ಕೆಡುಕು, ಇದರ ಬಗ್ಗೆ ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಘರ್ಷಣೆ ಏರಿಕೆ ಮತ್ತು ಇಳಿಕೆ, ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆ, ತರಲಗಳಲ್ಲಿ ಘರ್ಷಣೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆ. ಘರ್ಷಣೆಯನ್ನು ಯಾವಾಗ ಏರಿಸಬೇಕು, ಘರ್ಷಣೆಯನ್ನು ಯಾವಾಗ ಇಳಿಸಬೇಕು? ನಮಗೆಲ್ಲ ಗೊತ್ತು, ಘರ್ಷಣೆ ಒಂದು ಅಗತ್ಯನೂ ಹೌದು, ಘರ್ಷಣೆ ಒಂದು ಕೆಡುಕು ಹೌದು. ಘರ್ಷಣೆ ಅಂದರೆ ಏನು, ಯಾವುದೇ ಘರ್ಷಣಾ ಬಲ ಅಂದರೆ ಏನು, ಯಾವುದೇ ವಸ್ತುವಿನ ಚಲನೆಗೆ ಅಡ್ಡಿಯನ್ನು ಉಂಟು ಮಾಡೋದನ್ನೇ ನಾವು ಘರ್ಷಣೆ ಅಂತ ಹೇಳಿ ತಿಳ್ಕೊಂಡಿದ್ವಿ. ಈಗ ಘರ್ಷಣೆ ಒಂದು ಅಗತ್ಯ. ಘರ್ಷಣೆಯನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಏರಿಸಬೇಕಾಗತ್ತೆ. ಅದು ಯಾವಾಗ ಅಂತ ಈಗ ತಿಳ್ಕೊಳ್ಳೋಣ. ಘರ್ಷಣೆ ಕೆಲವು ಸಂದರ್ಭಗಳಲ್ಲಿ ಅಪೇಕ್ಷಣೀಯ, ಘರ್ಷಣೆ ಅಗತ್ಯ. ನಾವೆಲ್ಲರೂ ನೆಲದ ಮೇಲೆ ನಡಿಬೇಕಾದ್ರೆ ನಮ್ಮ ಕಾಲನ್ನು ಸುರಕ್ಷಿತವಾಗಿಟ್ಕೊಳ್ಳೋದಕ್ಕೆ ಪಾದರಕ್ಷೆಗಳನ್ನು ಹಾಕ್ಕೊಂಡಿರ್ತೀವಿ. ಹಾಗೆಯೇ ಪಾದರಕ್ಷೆಗಳು ನೆಲದ ಮೇಲೆ ಸರಿಯಾದ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅದಕ್ಕೆ ಅಟ್ಟೆಯನ್ನು ಹಾಕಿರ್ತಾರೆ. ನಾವು ಇಂಗ್ಲೀಷಲ್ಲಿ ಹೀಲ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಕಾರುಗಳು, ಟ್ರಕ್ಗಳು, ಬುಲ್ಡೋಸರ್ಗಳ ಟೈರುಗಳ ಹೊರಮೈಯಲ್ಲೂ ಕೂಡ ನೆಲದೊಂದಿಗೆ ಹಿಡಿತವನ್ನು ಸಾಧಿಸಬೇಕು ಅಂತ ಹೇಳಿ ಅದಕ್ಕೆ ಆ ಟೈರ್ಗಳ ವಿನ್ಯಾಸಗಳನ್ನು ನೀವು ನೋಡಿದ್ದೀರಾ. ಅವುಗಳ ಹೊರಮೈಯನ್ನು ಕೊರೆದುಬಿಟ್ಟು ನೆಲದೊಂದಿಗೆ ಉತ್ತಮವಾದ ಹಿಡಿತವನ್ನು ಸಾಧಿಸಲಿಕ್ಕೆ ಅವುಗಳನ್ನು ವಿನ್ಯಾಸಗೊಳಿಸಿರ್ತಾರೆ. ಟೈರ್ ಮೇಲೆ ಡಿಸೈನ್ ಇರೋದನ್ನು ಅಥವಾ ಟೈರ್ ಮೇಲೆ ಮಾರ್ಕ್ಗಳಿರೋದನ್ನು ನೀವೆಲ್ಲರೂ ನೋಡಿರ್ತೀರ. ಹಾಗೆಯೇ ಬೈಸಿಕಲ್ಗಳು ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಪ್ಯಾಡನ್ನು ಬಳಸುವುದರ ಮೂಲಕ ನಾವು ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನು ಹೆಚ್ಚಿಸ್ತೀವಿ. ವಿದ್ಯಾರ್ಥಿಗಳೇ, ನೀವು ಬೈಸಿಕಲ್ನ ಸವಾರಿ ಮಾಡ್ತಾ ಇರಬೇಕಾದ್ರೆ ಚಕ್ರಗಳು ತಿರುಗ್ತಾ ಇರ್ತವೆ. ಆ ಚಕ್ರಗಳ ಅಕ್ಕಪಕ್ಕದಲ್ಲಿ ಬ್ರೇಕ್ ಪ್ಯಾಡ್ಗಳಿರ್ತವೆ. ಆದರೆ ಬ್ರೇಕ್ ಪ್ಯಾಡು ಚಕ್ರದೊಂದಿಗೆ ಸಂಪರ್ಕಕ್ಕೆ ಬಂದಿರೋದಿಲ್ಲ. ಆದರೆ ನಾವು ಬ್ರೇಕ್ನ ಲಿವರನ್ನು ಒತ್ತಿದಾಗ ಪ್ಯಾಡ್ಗಳು ಏನಾಗ್ತವೆ, ರಿಮ್ಗಳ ಸಂಪರ್ಕಕ್ಕೆ ಬರುತ್ತೆ, ರಿಮ್ಮನ್ನು ಒತ್ತಿ ಹಿಡಿತವೆ ಮತ್ತು ಚಲನೆಯನ್ನು ನಿಲ್ಲಿಸ್ತವೆ. ಇನ್ನು ಮಕ್ಕಳೇ, ಕಬಡ್ಡಿ ಆಟನ ನೀವೆಲ್ಲರೂ ಆಡೇ ಇರ್ತೀರ ಅಲ್ವಾ? ಕಬಡ್ಡಿ ಆಟ ಆಡಬೇಕಾದ್ರೆ ನೀವೇನು ಮಾಡ್ತೀರಾ? ಎದುರಾಳಿಯನ್ನು ಹಿಡಿಬೇಕು, ಅವನು ನಿಮ್ಮ ಕೈಯಿಂದ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಮಣ್ಣಿನಿಂದ ಕೈಯನ್ನು ಉಜ್ಕೊಳ್ತೀರ. ಉಜ್ಕೊಂಡಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಘರ್ಷಣೆಯನ್ನು ಹೆಚ್ಚಿಸ್ಕೊಳ್ತೀವಿ. ಒರಟಾದ ಪದಾರ್ಥಗಳನ್ನು ಮಣ್ಣಿಗೆ ಕೈಗೆ ಸವರಿಕೊಳ್ಳೋದ್ರಿಂದ ಕೈಯಲ್ಲಿ ಘರ್ಷಣೆ ಹೆಚ್ಚಾಗತ್ತೆ. ನಮ್ಮಲ್ಲಿರ್ತಕ್ಕಂತಹ ಆಪೋಸಿಟ್ ವ್ಯಕ್ತಿ ಏನಾಗ್ತಾನೆ, ನಮ್ಮ ಕೈಯಿಂದ ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹೀಗೆ ಈ ಎಲ್ಲ ಉದಾಹರಣೆಗಳಲ್ಲಿ ಘರ್ಷಣೆ ಒಂದು ಅಗತ್ಯ. ಅಲ್ಲಿ ನಾವು ಘರ್ಷಣೆಯನ್ನು ಏರಿಸಬೇಕು ಅನ್ನುವಂತಹ ಅಂಶವನ್ನು ತಿಳ್ಕೊಂಡ್ವಿ.
ಕೆಲವು ಸಂದರ್ಭಗಳಲ್ಲಿ ಘರ್ಷಣೆಯು ಅನಪೇಕ್ಷಣೀಯ. ನಾವು ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನಾವು ಬಾಗಿಲನ್ನು ತೆಗಿಬೇಕಾದ್ರೆ ಬಾಗಿಲು ಶಬ್ದ ಮಾಡೋದನ್ನು ನಾವು ನೋಡಿದ್ದೀವಿ. ಯಾಕೆ ಅಂದರೆ ಅದು ಚಲಿಸೋದಕ್ಕೆ ಕಷ್ಟ ಆಗ್ತಿರುತ್ತೆ ಅಥವಾ ಅಲ್ಲಿ ಘರ್ಷಣೆ ಜಾಸ್ತಿ ಆಗಿರುತ್ತೆ. ಬಾಗಿಲಲ್ಲಿ ಕೀಲುಗಳಿರ್ತವೆ. ಅಂದರೆ ಬಾಗಿಲು ಆ ಒಂದು ಚೌಕಟ್ಟಿಗೆ ಕೀಲುಗಳ ಸಹಾಯದಿಂದ ಜೋಡಿಸಿರ್ತಾರೆ. ಆ ಕೀಲುಗಳು ರಸ್ಟ್ ಹಿಡಿದಾಗ ಅಥವಾ ತುಕ್ಕು ಹಿಡಿದಾಗ ಶಬ್ದ ಆಗುತ್ತೆ ಅಥವಾ ಚಲಿಸೋದಕ್ಕೆ ತೊಂದರೆ ಆಗ್ತಿರುತ್ತೆ. ಆ ಬಾಗಿಲಿಗೆ ನಾವು ಬಾಗಿಲಲ್ಲಿರ್ತಕ್ಕಂತಹ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕೋದ್ರಿಂದ ಅದು ಸುಗಮವಾಗಿ ಚಲಿಸತ್ತೆ. ಇನ್ನು ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಈ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸ್ ಹಾಕ್ತಾರೆ. ನೀವು ನೋಡಿರ್ತೀರ, ಅಂಗಡಿಯ ಬಾಗಿಲಿನ ಅಂದರೆ ಅಂಗಡಿಗಳಿರ್ತಾವಲ್ಲ, ಅದಕ್ಕೆ ಶಟರ್ ಇರುತ್ತೆ. ಅಂದರೆ ಮೇಲಿಂದ ಕೆಳಗೆ ಎಳೆಯುವಂತಹ, ರೋಲ್ ಮಾಡುವಂತಹ ಶಟರ್ ಇರುತ್ತೆ. ಅದಕ್ಕೂ ಕೂಡ ಏನು ಹಾಕಿರ್ತಾರೆ, ಗ್ರೀಸ್ ಹಾಕಿರ್ತಾರೆ. ಸೊ ನೀವು ಅಪ್ಪಿತಪ್ಪಿ ಎಚ್ಚರ ತಪ್ಪಿ ಏನಾದರೂ ಆ ಶಟರ್ ಚಲಿಸುವಂತಹ ಒಂದು ಜಾಗದೊಳಗೆ ನೀವು ಕೈ ಇಟ್ಟಾಗ ಕಪ್ಪನೆಯ ಗ್ರೀಸ್ ಹತ್ತೋದನ್ನು ನೀವು ಗಮನಿಸಿರ್ಬೋದು. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್, ಗ್ರಾಫೈಟನ್ನು ಹಾಕಿದಾಗ ಅಲ್ಲಿ ಒಂದು ತೆಳುವಾದ ಪದರ ಏರ್ಪಡೋದ್ರಿಂದ ಚಲಿಸುವ ಮೇಲ್ಮೈಗಳು ಪರಸ್ಪರ ನೇರವಾಗಿ ಉಜ್ಜೋದಿಲ್ಲ. ಅನಿಯತಗಳ ಪರಸ್ಪರ ಬಿಗಿತ ಕಡಿಮೆ ಆಗತ್ತೆ. ಆಗ ಏನಾಗತ್ತಪ್ಪ ಅಂದರೆ ಚಲನೆ ಸುಗಮವಾಗತ್ತೆ. ಘರ್ಷಣೆಯನ್ನು ಕಡಿಮೆ ಮಾಡಿದಂತಹ ಪದಾರ್ಥಗಳನ್ನು ಮಾರ್ದ್ರಕಗಳು ಅಂತ ಹೇಳಿ ಕರೀತಾರೆ. ಕೆಲವು ಯಂತ್ರಗಳಲ್ಲಿ ಎಣ್ಣೆಯನ್ನು ಮಾರ್ದ್ರಕವಾಗಿ ಬಳಸೋದು ಸೂಕ್ತ ಅಲ್ಲ. ಅಲ್ಲೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಗಾಳಿಯ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಕಡಿಮೆ ಮಾಡ್ತಾರೆ. ಘರ್ಷಣೆಯನ್ನು ನಾವು ನಿವಾರಿಸ್ತೀವಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಯಾವುದೇ ಮೇಲ್ಮೈ ಸಂಪೂರ್ಣ ನುಣುಪಾಗಿರೋದಿಲ್ಲ. ಕೆಲವು ಅನಿಯತೆಗಳು ಇದ್ದೇ ಇರ್ತವೆ. ಯಾವುದೇ ಒಂದು ಕಾಯ ಇನ್ನೊಂದು ಕಾಯದ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತ ಹೇಳಿ ಕರೀತಾರೆ. ಉರುಳುವಿಕೆಯು ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ಬಾಲ್ ಬೇರಿಂಗ್ಗಳನ್ನು ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರೋದರಿಂದ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಉರುಳೋದಕ್ಕೆ ಸಹಾಯ ಮಾಡ್ತಕ್ಕಂತಹ, ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ. ವಸ್ತುಗಳನ್ನು ಉರುಳಿಸ್ಬೋದು. ಆಗ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಘರ್ಷಣೆ ಕಡಿಮೆ ಆಗತ್ತೆ. ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ಗಳ ಅಚ್ಚು ಗಾಲಿಗಳ ನಡುವೆ ಬಳಸ್ತಕ್ಕಂತಹ ಸಾಮಾನ್ಯ ಬಾಲ್ ಬೇರಿಂಗ್ಗಳ ಉದಾಹರಣೆಗಳಾಗಿದ್ದಾವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ ಬಾಲ್ ಬೇರಿಂಗ್ಗಳನ್ನು ಅಚ್ಚುಗಳ ಮಧ್ಯದಲ್ಲಿ ಜೋಡಿಸಿದ್ದಾರೆ. ಇದರಿಂದ ಘರ್ಷಣೆ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳೇ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು, ಭಾರವಾಗಿರ್ತಕ್ಕಂತಹ ಬ್ಯಾಗನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮಗೆ ತೊಂದರೆ ಆಗತ್ತೆ. ಅದೇ ನಾವು ಅದರ ಕೆಳಗಡೆ ತಳಭಾಗದಲ್ಲಿ ಗಾಲಿಗಳನ್ನು ಅಳವಡಿಸೋದ್ರಿಂದ ಅದು ಏನಾಗುತ್ತೆ, ಸುಲಭವಾಗಿ ನಾವು ಘರ್ಷಣೆಯನ್ನು ಕಡಿಮೆ ಮಾಡ್ಬೋದು. ಒಂದು ಕಾಯ, ಅದೇ ರೀತಿ ಚಕ್ರಗಳೇನಾಗ್ತಾವಪ್ಪ ಅಂದರೆ ಉರುಳೋದ್ರಿಂದ ಒಂದು ಕಾಯ ಮತ್ತೊಂದು ಕಾಯದರ ಮೇಲೆ ಉರುಳುವಾಗ ಚಲನೆಗೆ ಉಂಟಾಗ್ತಕ್ಕಂತಹ ಪ್ರತಿರೋಧವನ್ನು ನಾವೇನಂತ ಕರಿತೀವಿ, ಉರುಳು ಘರ್ಷಣೆ ಅಂತ ಕರೀತಾರೆ. ಉರುಳುವಿಕೆ ಏನು ಮಾಡುತ್ತೆ, ಘರ್ಷಣೆಯನ್ನು
ಕಡಿಮೆ ಮಾಡುತ್ತೆ. ಚಿತ್ರದಲ್ಲಿ ಒಂದು ಹುಡುಗ ಬ್ಯಾಗನ್ನು ಎಳ್ಕೊಂಡು ಹೋಗ್ತಾ ಇರೋದನ್ನು ನೀವು ನೋಡ್ತೀರಾ. ಅದೇ ಬ್ಯಾಗನ್ನು ಅವನು ಹೊತ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಹುಡುಗನ ಕೈಲಿ ಆಗೋದಿಲ್ಲ. ಆದರೆ ಅಲ್ಲಿ ಚಕ್ರಗಳಿರೋದ್ರಿಂದ ಅವನು ಸುಲಭವಾಗಿ ಆ ಒಂದು ಬ್ಯಾಗನ್ನು ಉರುಳಿಸ್ಕೊಂಡು ಹೋಗ್ಬೋದು. ವಿದ್ಯಾರ್ಥಿಗಳೇ, ತರಲಗಳಲ್ಲಿ ಘರ್ಷಣೆ. ಗಾಳಿ ಹಗುರವಾಗಿದೆ ಅಲ್ವಾ, ಮತ್ತು ಅದರಲ್ಲಿರ್ತಕ್ಕಂತಹ ಕಣಗಳು ದೂರ ದೂರ ಇದ್ದಾವೆ. ಆದರೂ ಕೂಡ ಆ ಗಾಳಿಯ ಮೂಲಕ ಹಾದು ಹೋಗ್ತಕ್ಕಂತಹ ವಸ್ತುಗಳ ಮೇಲೆ ಅದು ಘರ್ಷಣಾ ಬಲವನ್ನು ಬೀರುತ್ತೆ. ಹಾಗೆಯೇ ದ್ರವಗಳು ಕೂಡ, ನೀರಿನಲ್ಲಿ ಹಡಗು ಚಲಿಸ್ತಾ ಇರುತ್ತೆ. ಅದರ ಮೂಲಕ ನೀರಿನ ಮೂಲಕ ಹಡಗು ಹೋಗ್ತಾ ಇದ್ದರೆ ಆ ಹಡಗನ ಚಲನೆಯನ್ನು ನೀರು ವಿರೋಧಿಸುತ್ತೆ. ವಿಜ್ಞಾನದಲ್ಲಿ ಅನಿಲ ಮತ್ತು ದ್ರವಗಳಿಗೆ ಇರ್ತಕ್ಕಂತಹ ಸಾಮಾನ್ಯ ಹೆಸರು ತರಲಗಳು. ಅನಿಲಗಳು ಮತ್ತು ದ್ರವಗಳಿಗೆ ಇರ್ತಕ್ಕಂತಹ ಸಾಮಾನ್ಯ ಹೆಸರು ತರಲಗಳು. ಈ ತರಲಗಳ ಮೂಲಕ ವಸ್ತುಗಳು ಹಾದು ಹೋಗುವಾಗ, ಕಾಯಗಳು ಹಾದು ಹೋಗುವಾಗ ಅಲ್ಲಿ ಘರ್ಷಣಾ ಬಲ ಬೀರುತ್ತೆ. ತರಲದಲ್ಲಿ ಒಂದು ವಸ್ತುವಿನ ಮೇಲೆ ಘರ್ಷಣಾ ಬಲವು ತರಲಕ್ಕೆ ಹೋಲಿಸಿದಾಗ ಅದರ ಜವವನ್ನು ಅವಲಂಬಿಸಿರುತ್ತೆ. ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರಲದ ಸ್ವಭಾವವನ್ನು ಅವಲಂಬಿಸಿರುತ್ತೆ. ಯಾವುದೇ ವಸ್ತು, ಈ ನೀರಾಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು, ಅದರ ಮೂಲಕ ಹಾದು ಹೋಗಬೇಕಾದ್ರೆ ಅದು ಎಷ್ಟು ಘರ್ಷಣೆಯನ್ನು ಒದಗಿಸುತ್ತೋ ಆ ಘರ್ಷಣೆಯನ್ನು ಏನು ಮಾಡಬೇಕಾಗತ್ತೆ, ಅದು ಮೀರಿ ಹೋಗಬೇಕಾಗತ್ತೆ. ಆ ಪ್ರಕ್ರಿಯೆಯಲ್ಲಿ ಅವು ಈ ಘರ್ಷಣೆಯನ್ನು ಮೀರಿ ಹೋಗಬೇಕಾದಾಗ ಅವುಗಳಿಗೆ ಹೆಚ್ಚಿನ ಶಕ್ತಿ ವ್ಯಯ ಆಗಬೇಕಾಗತ್ತೆ. ಉದಾಹರಣೆಗಳಿಗೆ ಪಕ್ಷಿಯನ್ನು ನೋಡಿರ್ಬೋದು, ನೀವು ಮೀನನ್ನು ನೋಡಿರ್ಬೋದು. ಒಮ್ಮೆ ಅದರ ಆಕಾರವನ್ನು ವಿದ್ಯಾರ್ಥಿಗಳಿಗೆ ಜ್ಞಾಪಿಸ್ಕೊಂಡ್ರೆ ಅದು ಕದರಿನ ಆಕಾರ. ಅಂದರೆ ಈ ವಿಮಾನಕ್ಕೆ ಆಕಾರ ನೀಡೋದಾಗಿರ್ಬೋದು, ಅಥವಾ ಬೋಟ್ ಅಥವಾ ಹಡಗಿಗೆ ಆಕಾರವನ್ನು ವಿಜ್ಞಾನಿಗಳಿಗೆ ಎಲ್ಲಿಂದ ದೊರೀತು ಅಂತ ಒಮ್ಮೆ ನಾವು ಯೋಚನೆ ಮಾಡೋದಾದರೆ, ಪಕ್ಷಿಗಳು ಮತ್ತು ಮೀನುಗಳು. ಪಕ್ಷಿಗಳು ಗಾಳಿಯಲ್ಲಿ ಚಲಿಸಬೇಕು, ಮೀನುಗಳು ನೀರಿನಲ್ಲಿ ಚಲಿಸಬೇಕು. ಸೊ ಅವು ಯಾವಾಗಲೂ ಕೂಡ ತರಲಗಳಲ್ಲಿಯೇ ಚಲಿಸಬೇಕು. ತರಲಗಳಲ್ಲಿ ಚಲಿಸಬೇಕಾದ್ರೆ ಅವು ಏನಾಗಬೇಕು, ಘರ್ಷಣೆಯನ್ನು ಮೀರಿ ಚಲಿಸಬೇಕಾಗತ್ತೆ. ಸೊ ಈ ರೀತಿ ಘರ್ಷಣೆ ಆಗಬೇಕಾದ್ರೆ ಘರ್ಷಣೆಯಲ್ಲಿಯೇ ಹೆಚ್ಚು ಶಕ್ತಿ ವ್ಯಯ ಆಗ್ದಂಗೆ ಅವು ಏನು ಮಾಡಬೇಕು, ತಮ್ಮ ದೇಹದ ಆಕಾರವನ್ನು ಹೊಂದಿರಬೇಕು. ಸೊ ಅದಕ್ಕೋಸ್ಕರ ಈ ವಾಸ್ತವವಾಗಿ ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ಈ ಹಕ್ಕಿಯ ಆಕಾರ ಹೇಗಿದೆಯೋ ಹಾಗೆಯೇ ಯಾವುದು ಈ ವಿಮಾನದ ಆಕಾರವನ್ನು ಕೂಡ ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಕದಿರಿನ ಆಕಾರ, ಆ ಕಡೆ ಈ ಕಡೆ ಚೂಪಾಗಿರ್ತಕ್ಕಂತಹ ಆಕಾರವನ್ನು ಹೊಂದಿರೋದ್ರಿಂದ ಘರ್ಷಣೆಯನ್ನು ಕಡಿಮೆ ಮಾಡಿ ಏನು ಮಾಡ್ಬೋದು, ಅದರ ಶಕ್ತಿಯ ವ್ಯಯವನ್ನು, ನಷ್ಟವನ್ನು ಕಡಿಮೆ ಮಾಡಿಬಿಟ್ಟು ಸುಲಭವಾಗಿ ಚಲಿಸೋದಕ್ಕೆ ಸಹಾಯ ಆಗೋದಕ್ಕೆ ತರಲಗಳಲ್ಲಿ ಚಲಿಸುವಂತಹ ವಾಹನಗಳ ಆಕಾರವನ್ನು ಬದಲಿ ಮಾಡಲಾಗಿದೆ. ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಯೋಗವನ್ನು ನೋಡೋಣ. ಪ್ರಯೋಗದ ಹೆಸರು ಘರ್ಷಣೆ ಅಂತ, ಅಂದರೆ ಫ್ರಿಕ್ಷನ್. ನೀವೆಲ್ಲ ಸಾಕಷ್ಟು ವಾಹನಗಳನ್ನು ನೋಡಿದ್ದೀರಿ. 2 ಪ್ರಕಾರದ ವಾಹನಗಳು, ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳನ್ನು ನೀವು ನೋಡಿದ್ದೀರಿ. ಆ ಚಕ್ರದಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ. ಬಾಲ್ ಬೇರಿಂಗ್ ಯಾಕೆ ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ ಅಂತಂದರೆ, ಆ ಚಕ್ರಗಳ ಮಧ್ಯದಲ್ಲಿ ಚಲಿಸುವಂಥ ಸಂದರ್ಭದಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಆ ಬಾಲ್ ಬೇರಿಂಗನ್ನು
ಬಳಸ್ತಾರೆ. ಅದು ಹೇಗೆ ಬಳಸ್ತಾರೆ, ಯಾವ ರೀತಿ ಇರುತ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡೋಣ. ನಾನು ಇಲ್ಲಿ 2 ಪೆಟ್ರಿ ಡಿಶ್ ಅನ್ನು ತೆಗೆದುಕೊಂಡಿದ್ದೀನಿ. ಒಂದು ಚಿಕ್ಕದು, ಇನ್ನೊಂದು ದೊಡ್ಡದು. ಒಂದು ವೇಳೆ ನಾ ಇದರಲ್ಲಿ ಬಾಲ್ ಬೇರಿಂಗ್ನಲ್ಲಿ ಬಳಸ್ತಕ್ಕಂಥ ಸಣ್ಣ ಸಣ್ಣ ಕಬ್ಬಿಣದ ಚರಗಳನ್ನು ಬಳಸ್ತಾರೆ. ನಾ ಚರಗಳನ್ನು ಬಳಸಲಾರದೆ ನೋಡಿದಾಗ ಏನಾಗುತ್ತದೆ, ಅದು ಸರಳವಾಗಿ ತಿರುಗುತ್ತದಾ ಅಥವಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಪೆಟ್ಟಿ ಡಿಶ್ ಮೇಲೆ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಪೆಟ್ಟಿ ಡಿಶ್ ಹಾಕ್ತೀನಿ. ಇದರ ಮೇಲೆ ಒಂದು ಡಿಕ್ಷನರಿಯನ್ನು ಇಟ್ಟಿನಿ, ಬಹಳ ಭಾರವಾಗಿರ್ತಕ್ಕಂಥ ಡಿಕ್ಷನರಿ. ನಾನು ಇದನ್ನು ತಿರುಗಿಸ್ತೀನಿ, ನೀವು ಗಮನಿಸ್ರಿ, ತಿರುಗ್ತದಾ ಇಲ್ಲ ಅಂತಕ್ಕಂಥದ್ದು ನೀವು ನೋಡ್ರಿ. ತಿರುಗಲ್ಲ. ಯಾಕೆ ತಿರುಗಲ್ಲ? ಇದು ಕಾರಣ ಏನು ಅಂತಂದ್ರೆ ಅದು ಸರಳವಾಗಿ ಚಲಿಸಲಾರದಂತೆ ಮಾಡ್ತದೆ. ಇದರಲ್ಲಿ ಯಾವುದೇ ರೀತಿಯ ಗೋಲಿಗಳನ್ನು ನಾನು ಬಳಸಿಲ್ಲ. ನಾನು ಏನು ಮಾಡ್ತೀನಿ, ಒಂದು ಪಕ್ಕ ಏನಪ್ಪ ಅಂದ್ರೆ ಬಾಲ್ ಬೇರಿಂಗ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ, ಚರಗಳ ಯಾವ ರೀತಿ ಕೆಲಸ ಮಾಡ್ತದೆ, ಆ ವೀಲ್ಗಳಲ್ಲಿರ್ತಕ್ಕಂಥ ಬಾಲ್ ಬೇರಿಂಗ್ ಎಷ್ಟು ಸರಳವಾಗಿ ಆ ಚಕ್ರವನ್ನು ತಿರುಗಲಿಕ್ಕೆ ಸಹಾಯ ಮಾಡ್ತದೆ, ಘರ್ಷಣೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನ ನಾನು ಇಲ್ಲಿ ಪ್ರಯೋಗದ ಮೂಲಕ ತೋರಿಸ್ತೀನಿ. ಈಗ ಈ ಸಣ್ಣ ಪೆಟ್ಟಿ ಡಿಶ್ನಲ್ಲಿ ಈ ಗಾಜಿನ ಗೋಲಿನ ಹಾಕಿನಿ, ಗಾಜಿನ ಗೋಲಿಗಳು. ಇದ್ರ ಮೇಲೆ ನಾನೇನ್ ಮಾಡ್ತೀನಿ, ಈ ದೊಡ್ಡ ಪೆಟ್ಟಿ ಡಿಶ್ ಅನ್ನ ಮುಚ್ತೀನಿ. ಮುಚ್ಚಿದಾಗ ನೋಡ್ರಿ, ಈಗ ಈ ಒಂದು ಡಿಕ್ಷನರಿಯನ್ನು ಇಡ್ತೀನಿ, ಇಟ್ಟು ನಾನು ತಿರುಗಿಸ್ತೀನಿ. ತಿರುಗಿಸಿದಾಗ ಎಷ್ಟು ಸರಳವಾಗಿ ತಿರುಗುತ್ತದೆ ಅಂತಕ್ಕಂಥ ನೋಡ್ರಿ. ಇದು ಏನಪ್ಪ ಅಂದ್ರೆ, ಈ ರೀತಿ ಚಕ್ರಗಳಲ್ಲಿ ಬಾಲ್ ಬೇರಿಂಗ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಬಾಲ್ ಬೇರಿಂಗ್ ಬಳಸುವ ಉದ್ದೇಶ ಏನಪ್ಪ ಅಂದ್ರೆ ಘರ್ಷಣೆಯನ್ನ ಕಡಿಮೆ ಮಾಡಲಿಕ್ಕೆ. ಆ ಬಾಲ್ ಬೇರಿಂಗ್ ನಲ್ಲಿ ಸಣ್ಣ ಸಣ್ಣ ಚರಗಳನ್ನ, ಕಬ್ಬಿಣದ ಚರಗಳನ್ನ, ಉಕ್ಕಿನ ಚರಗಳನ್ನ ಬಳಸ್ತಾರ. ಮತ್ತ ಗ್ರೀಸ್ ಅನ್ನ ಹಚ್ಚಿ ಏನಪ್ಪ ಅಂದ್ರೆ ವೀಲ್ ಸರಳವಾಗಿ ಸುಗಮವಾಗಿ ಏನಪ್ಪ ಅಂದ್ರೆ ತಿರುಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ವಿಧಾನ. ಅದಕ್ಕಾಗಿ ಇದನ್ನು ನೋಡಿದ್ರಿ. ಧನ್ಯವಾದ.